ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಪಾನಿಪುರಿ ಪಾಯ್ಸನ್. ಗೋಬಿ ಆಯ್ತು, ಕಬಾಬ್ ಆಯ್ತು, ಈಗ ಪಾನಿಪುರಿ ಸರದಿ. ಪಾನಿಪುರಿ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಪಾನಿಪುರಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳ ಪತ್ತೆ. ಪಾನಿಪುರಿಗೆ ಬಳಸುವ ಸಾಸ್ ಮತ್ತು ಮೀಟಾ ದೇಹಕ್ಕೆ ಡೇಂಜರ್ ಅಂತೆ. ಪಾನಿಪುರಿಗೆ ಬಳಸುವ ಖಾರದ ಪುಡಿಯಿಂದಲೂ ಆಪತ್ತು. 5 ಬಗೆಯ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಸ್ಫೋಟಕ ಮಾಹಿತಿಯನ್ನ ಹೊರಗಾಕಿದೆ. ಹೀಗಾಗಿ ಪಾನಿಪುರಿಗೆ ಬಳಸುವ ಸಾಸ್ ಮತ್ತು ಮೀಟಾ ಬ್ಯಾನ್ ಮಾಡಲಾಗಿದೆ. ಬ್ಯಾನ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ನಿರ್ಧಾರ ಮಾಡಿದೆ. ಪಾನಿಪುರಿ ಪ್ರಿಯರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಶಾಕಿಂಗ್ ನ್ಯೂಸ್ ಏನಂದ್ರೆ ಪಾನಿಪುರಿ ಪಾಯ್ಸನ್ ಅಂತೆ. ಇತ್ತೀಚೆಗಷ್ಟೇ ಗೋಬಿ ಆಯ್ತು, ಕಬಾಬ್ ಆಯ್ತು, ಈಗ ಪಾನಿಪುರಿ ಸರದಿ ಬಂದಿದೆ. ಪಾನಿಪುರಿ ಪ್ರಿಯರಿಗಂತೂ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ಪಾನಿಪುರಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ. ಹೀಗಾಗಿ ಪಾನಿಪುರಿಗೆ ಬಳಸುವಂತ ಸಾಸ್ ಮತ್ತು ಮೀಟಾ ಏನಿದೆಯಲ್ಲ, ಇದು ದೇಹಕ್ಕೆ ದೊಡ್ಡ ಪರಿಣಾಮ ಬೀರುತ್ತೆ, ಏನು ಗಂಭೀರವಾಗಿ ಪರಿಣಾಮ ಬೀರುತ್ತೆ. ಇದರಿಂದ ಕ್ಯಾನ್ಸರ್ ಕಾರಕ ಅಂಶ ಇದೆ. ಹೀಗಾಗಿ ದೇಹದ ಮೇಲೆ ಗಂಭೀರವಾಗಿರುವಂತ ಪರಿಣಾಮ ಬೀರುತ್ತೆ ಅಂತ ಇದನ್ನ ಬ್ಯಾನ್ ಮಾಡಲಾಗ್ತಾ ಇದೆ. ಪಾನಿಪುರಿಗೆ ಬಳಸುವಂತ ಖಾರದ ಪುಡಿಯಿಂದಲೂ ಕೂಡ ದೇಹಕ್ಕೆ ಆಪತ್ತಿದೆಯಂತೆ. ಇನ್ನು 5 ಬಗೆಯ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ. ಈ ಪತ್ತೆಯಾದ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಸ್ಫೋಟಕ ಮಾಹಿತಿಯನ್ನ ಹೊರಗಾಗಿದೆ. ಹೀಗಾಗಿ ಪಾನಿಪುರಿಗೆ ಬಳಸುವಂತ ಸಾಸ್ ಮತ್ತು ಮೀಟಾ ಏನಿದೆ ಇದನ್ನ ಬ್ಯಾನ್ ಮಾಡಲಾಗಿದೆ. ಬ್ಯಾನ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ನಿರ್ಧಾರವನ್ನ ಮಾಡಿದೆ. ಇನ್ನು ಇತ್ತೀಚೆಗಷ್ಟೇ ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಬಳಸುವಂತಹ ಕೆಮಿಕಲ್ಗಳನ್ನು ಕೂಡ ಬ್ಯಾನ್ ಮಾಡಲಾಗಿತ್ತು. ದೇಹದ ಮೇಲೆ ಗಂಭೀರವಾಗಿರುವಂತಹ ಪರಿಣಾಮ ಬೀರುತ್ತೆ ಅಂತ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಇವೆಲ್ಲವನ್ನ ಬ್ಯಾನ್ ಮಾಡಿತ್ತು. ಆದ್ರೆ ಈಗ ಪಾನಿಪುರಿ ಪ್ರಿಯರಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಏನೋ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪಾನಿಪುರಿ ಅಂದ್ರೆ ಸಿಕ್ಕಾಪಟ್ಟೆ ತಿಂತಾರೆ. ಆದ್ರೆ ಈಗ ಪಾನಿಪುರಿ ಪ್ರಿಯರಿಗೆ ದೊಡ್ಡ ಶಾಕ್. ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾದಂತ ಬೆನ್ನಲ್ಲೇ ಈಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಸ್ಫೋಟಕ ಮಾಹಿತಿಯನ್ನ ಹೊರಗಾಗಿದೆ. ಪಾನಿಪುರಿಯಲ್ಲಿ ಬಳಸುವಂತ ಸಾಸ್ ಮತ್ತು ಮೀಟವನ್ನ ಬ್ಯಾನ್ ಮಾಡಿ ಇನ್ನು ಇಲಾಖೆ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಪಾನಿಪುರಿ ಪ್ರಿಯರಿಗೆ ಬಿಗ್ ಶಾಕ್ ಆಗಿದೆ.